ಹಾಯ್ ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ಸೆಪ್ಟೆಂಬರ್ 21ರ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೆಪ್ಟೆಂಬರ್ 21ರಂದು ಅಂತಾರಾಷ್ಟ್ರೀಯ ಶಾಂತಿ ದಿನವನ್ನಾಗಿ ಆಚರಣೆ ಮಾಡ್ತಿದ್ದೀವಿ. ಅಂತಾರಾಷ್ಟ್ರೀಯ ಶಾಂತಿ ದಿನವಾಗಿ ಯಾವಾಗ ಆಚರಣೆ ಮಾಡ್ತಿದ್ದೀವಿ ಅಂದರೆ ಸೆಪ್ಟೆಂಬರ್ 21ರಂದು ಆಚರಣೆ ಮಾಡ್ತಿದ್ದೀವಿ. ಸೆಪ್ಟೆಂಬರ್ 21 ಅಂತಾರಾಷ್ಟ್ರೀಯ ಶಾಂತಿ ದಿನ ಥೀಮ್ ಏನಾಗಿತ್ತು ಅಂದರೆ ಕಲೆಕ್ಟಿವಿಂಗ್ ಎ ಕಲ್ಚರ್ ಆಫ್ ಪೀಸ್. ಕಲೆಕ್ಟಿವಿಟಿಂಗ್ ಎ ಕಲ್ಚರ್ ಆಫ್ ಪೀಸ್. ಇದು 2024 ಸೆಪ್ಟೆಂಬರ್ 21ರ ಅಂತಾರಾಷ್ಟ್ರೀಯ ಶಾಂತಿ ದಿನದ ಧ್ಯೇಯವಾಕ್ಯವಾಗಿದೆ. ಯಾವಾಗರಿಂದ ಆಚರಣೆ ಮಾಡ್ತಿದ್ದೀವಿ ಅಂದರೆ 1982ರಿಂದ ಈ ದಿನವನ್ನು ಆಚರಣೆ ಮಾಡ್ತಿದ್ದೀವಿ. ನೆಕ್ಸ್ಟ್, ಸೆಪ್ಟೆಂಬರ್ 21ರಂದು ವಿಶ್ವ ಅಲ್ಝೈಮರ್ ದಿನವನ್ನಾಗಿ ಆಚರಣೆ ಮಾಡ್ತಿದ್ದೀವಿ. ವರ್ಲ್ಡ್ ಅಲ್ಝೈಮರ್ ಡೇವನ್ನಾಗಿ ಆಚರಣೆ ಮಾಡ್ತಿದ್ದೀವಿ. ಈ ವರ್ಷದ ಥೀಮ್ ಏನಾಗಿತ್ತು ಅಂದರೆ ಟೈಮ್ ಟು ಆ್ಯಕ್ಟ್ ಆನ್ ಡಿಮೆಂಟಿನ್ ಟೈಮ್ ಟು ಆ್ಯಕ್ಟ್ ಆನ್ ಅಲ್ಝೈಮೀರಿಯಾ. ಟೈಮ್ ಟು ಆ್ಯಕ್ಟ್ ಆನ್ ಡಿಮಿನೇಟಿಯಾ. ಟೈಮ್ ಟು ಆ್ಯಕ್ಟ್ ಆನ್ ಅಲ್ಝೈಮೀರಿಯಾ. ಇದು ಮರವಿನ ಕಾಯಿಲೆ, ಮೆದುಳಿಗೆ ಸಂಬಂಧಿಸಿದಂತಹ ಕಾಯಿಲೆ ಇದಾಗಿದೆ. ಯಾವುದು? ಅಲ್ಮೇರಿಯಾ ಅಥವಾ ಅಲ್ಝೈಮೀರಿಯಾ. ಇದು ವಿಶ್ವ ಅಲ್ಮೇರಿಯಾ ದಿನವನ್ನು ಯಾವಾಗ ಆಚರಣೆ ಮಾಡ್ತಿದ್ದೀವಿ ಅಂದರೆ ಸೆಪ್ಟೆಂಬರ್ 21ರಂದು ಆಚರಣೆ ಮಾಡ್ತಿದ್ದೀವಿ. ನೆಕ್ಸ್ಟ್, ಇಸ್ರೋ ಸಂಸ್ಥೆಯು ಮಹತ್ವಾಕಾಂಕ್ಷಿ ಚಂದ್ರಯಾನ 4 ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇದು 2104 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಇದಾಗಿದೆ. ಟೋಟಲಿ ಎಷ್ಟು ವೆಚ್ಚದ ಯೋಜನೆ ಅಂದರೆ 2104 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಆಗಿದೆ. ಯಾವ ಸಂಸ್ಥೆಯ ಯೋಜನೆ ಆಗಿದೆ? ನಮ್ಮ ಭಾರತದ ಇಸ್ರೋ ಸಂಸ್ಥೆಯ ಯೋಜನೆ ಚಂದ್ರಯಾನ 4 ಯೋಜನೆ ಇದಾಗಿದೆ. ನೆಕ್ಸ್ಟ್, ಮೈಸೂರು ದಸರಾ ಉತ್ಸವದ ಉದ್ಘಾಟನಾ ಗೌರವ ಹಿರಿಯ ಸಾಹಿತಿ ಯಾರಾಗಿದ್ದಾರೆ ಅಂದರೆ ಪ್ರೊಫೆಸರ್ ಹಂಪ ನಾಗರಾಜಯ್ಯ. ಇವರಿಗೆ ಹಂಪನ ಅಂತಲೂ ಕರೀತಿದ್ದಾರೆ. ನೆಕ್ಸ್ಟ್, ಹಂಪ ನಾಗರಾಜಯ್ಯ ಅವರಿಗೆ ಲಭಿಸಿದೆ. ಮೈಸೂರು ದಸರಾ ಉದ್ಘಾಟನಾ ಸಮಾರಂಭದ ವ್ಯಕ್ತಿ ಯಾರಿದ್ದಾರೆ ಅಂದರೆ ಸಾಹಿತಿ ಯಾರು? ಪ್ರೊಫೆಸರ್ ಹಂಪ ನಾಗರಾಜಯ್ಯ ಅವರು. 2023ರಲ್ಲಿ ಯಾರಿದ್ರು ಅಂದರೆ ನಾದಬ್ರಹ್ಮ ಹಂಸಲೇಖ ದಸರಾ ಉದ್ಘಾಟನೆ ಮಾಡಿದರು. ನೆಕ್ಸ್ಟ್, 4ನೇ ಆವೃತ್ತಿಯಾದಂತಹ ಸೌತ್ ಏಷ್ಯನ್ ಜೂನಿಯರ್ ಅಥ್ಲೀಟ್ಸ್ ಚಾಂಪಿಯನ್ಶಿಪ್ 2024 ಟೂರ್ನಿಯು ಚೆನ್ನೈಯಲ್ಲಿ ನಡೆಯಿತು. ಇದು ಭಾರತವು ಒಟ್ಟು 48 ಪದಕಗಳೊಂದಿಗೆ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಟೋಟಲಿ 21 ಚಿನ್ನಗಳೊಂದಿಗೆ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಭಾರತ ಎಷ್ಟು ಪದಕಗಳು ಗೆದ್ದಿದೆ ಅಂತಂದರೆ 48 ಪದಕಗಳು ಗೆದ್ದಿದೆ. ಅದರಲ್ಲಿ ಚಿನ್ನ ಎಷ್ಟಿದೆ ಅಂತಂದರೆ ಚಿನ್ನದ ಪದಕಗಳು 21 ಚಿನ್ನದ ಪದಕಗಳನ್ನು ಗೆದ್ದಿದೆ. ನೆಕ್ಸ್ಟ್, ಇಸ್ರೋ ಸಂಸ್ಥೆಯು ಶುಕ್ರಯಾನ ವೀನಸ್ ಆರ್ಬಿಟರ್ ಮಿಷನ್ ಯೋಜನೆಗೆ ಕೆಲವು ಕ್ಯಾಬಿನೆಟ್ ಅನುಮೋದನೆ ನೀಡಿದ್ದು, ಅದಕ್ಕಾಗಿ 1236 ಕೋಟಿ ರೂಪಾಯಿ ಮಂಜೂರು ಮಾಡಿದೆ. ಶುಕ್ರಯಾನ ಯೋಜನೆಗೆ ಎಷ್ಟು ಕೋಟಿ ರೂಪಾಯಿ ಮಂಜೂರಾತಿ ಮಾಡಿದೆ ಅಂದರೆ 1236 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿದೆ. ಯಾರು? ಕ್ಯಾಬಿನೆಟ್ ಅನುಮೋದನೆ ನೀಡಿದೆ. ಯಾವ ಸಂಸ್ಥೆ? ಇಸ್ರೋ ಸಂಸ್ಥೆಯದು. ಯಾವ ಯೋಜನೆ? ಶುಕ್ರಯಾನ ಅಥವಾ ವೀನಸ್ ಆರ್ಬಿಟರ್ ಮಿಷನ್. ನೆಕ್ಸ್ಟ್, 2026ರ ಕಾಮನ್ವೆಲ್ತ್ ಕ್ರೀಡಾಕೂಟವು ಸ್ಕಾಟ್ಲೆಂಡ್ನ ಗ್ಲಾಸ್ಗೋ ನಗರದಲ್ಲಿ ನಡೆಯಲಿದೆ. ಎಲ್ಲಿ ನಡೆಯಲಿದೆ ಅಂದರೆ ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆಯಲಿದೆ. ಎಷ್ಟನೇ ಆವೃತ್ತಿ? 23ನೇ ಆವೃತ್ತಿ. ಯಾವುದು? 2026ರ ಕಾಮನ್ವೆಲ್ತ್ ಕ್ರೀಡಾಕೂಟ. ಈ ಮೊದಲು ಆಸ್ಟ್ರೇಲಿಯಾದ ವಿಕ್ಟೋರಿಯಾ ರಾಜ್ಯವು 2026ರ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ನಡೆಸಬೇಕಿತ್ತು. ಬಟ್ ಕಾರಣಾಂತರಗಳಿಂದ ಇದನ್ನು ಆಯೋಜನೆ ಹಿಂದಿಕ್ಕಿ ಈಗ ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆಯಲಿದೆ. 2022ನೇ ಆವೃತ್ತಿ ಎಲ್ಲಿ ನಡೆದಿದೆ ಅಂದರೆ ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದಿತ್ತು. ನೆಕ್ಸ್ಟ್, 2024ರ ವರ್ಲ್ಡ್ ಫುಡ್ ಇಂಡಿಯಾ 2024 ಸಮ್ಮೇಳನವು ಪಾರ್ಟ್ನರ್ ರಾಷ್ಟ್ರವಾಗಿ ಆಯ್ಕೆಯಾದದ್ದು ಯಾವ ರಾಷ್ಟ್ರ ಅಂತಂದರೆ ಜಪಾನ್ ರಾಷ್ಟ್ರ. ವರ್ಲ್ಡ್ ಫುಡ್ ಇಂಡಿಯಾ 2024 ಸಮ್ಮೇಳನದ ಪಾರ್ಟ್ನರ್ ರಾಷ್ಟ್ರವಾಗಿ ಆಯ್ಕೆಯಾಗಿದೆ. ಯಾವುದು? ಜಪಾನ್ ರಾಷ್ಟ್ರ. ಈ ಸಮ್ಮೇಳನವು ಸೆಪ್ಟೆಂಬರ್ 19ರಿಂದ 22ರವರೆಗೆ ನವದೆಹಲಿಯಲ್ಲಿ ನಡೆಯಲಿದೆ. ಇದು ಎಷ್ಟನೇ ಆವೃತ್ತಿ ಅಂದರೆ 3ನೇ ಆವೃತ್ತಿ.
ಇದರದ್ದು ಥೀಮ್ ಏನಾಗಿತ್ತು? ವರ್ಲ್ಡ್ ಫುಡ್ ಇಂಡಿಯಾ 2024 ಸಮ್ಮೇಳನದ ಥೀಮ್ ಏನಾಗಿತ್ತು ಅಂತಂದರೆ ಪ್ರೊಸೆಸಿಂಗ್ ಫಾರ್ ಪ್ರಾಸ್ಪೆರಿಟಿ ಇದು ಈ ವರ್ಷದ ಥೀಮ್ ಆಗಿತ್ತು. ಪಾರ್ಟ್ನರ್ ಕಂಟ್ರಿ ಯಾವುದಂದರೆ ಜಪಾನ್. ನೆಕ್ಸ್ಟ್ ಫೋಕಸ್ ಕಂಟ್ರಿ ಯಾವುದಿದೆ ಅಂದರೆ ವಿಯೆಟ್ನಾಂ ಮತ್ತು ಇರಾನ್. ಇವು ಫೋಕಸ್ ಕಂಟ್ರಿಗಳಾಗಿವೆ. ನೆಕ್ಸ್ಟ್ ಪಾರ್ಟ್ನರ್ ಕಂಟ್ರಿ ಜಪಾನು. ಥೀಮ್ ಏನಾಗಿತ್ತು? ಪ್ರೊಸೆಸಿಂಗ್ ಫಾರ್ ಪ್ರಾಸ್ಪೆರಿಟೀಸ್. ನೆಕ್ಸ್ಟ್ ಯಾವುದ್ರದ್ದು? ವರ್ಲ್ಡ್ ಫುಡ್ ಇಂಡಿಯಾ 2024 ಸಮ್ಮೇಳನ ಆಗಿದೆ. ನೆಕ್ಸ್ಟ್ ಪಾರ್ಟ್ನರ್ ರಾಷ್ಟ್ರವಾಗಿ ಜಪಾನ್ ಆಯ್ಕೆಯಾಗಿದೆ. ಎಲ್ಲವೂ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.